ಅವತ್ತು ನೆಹರು ಕೂತಿದ್ದ ಜಾಗದಲ್ಲಿ ಇವತ್ತು ನರೇಂದ್ರ ಮೋದಿ ಕೂತಿದ್ದಾರೆ. ನರೇಂದ್ರ ಮೋದಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ವಿರೋಧಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ನರೇಂದ್ರ ಮೋದಿ ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಅವರ ಕ್ಯಾಬಿನೆಟ್ನಲ್ಲಿದ್ದಂಥ ಅನಂತಕುಮಾರ್ ಹೆಗಡೆ ಓಪನ್ ಆಗಿ ಹೇಳ್ತಾರೆ, ಮಂತ್ರಿಯಾಗಿ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾಯಿಸೋಕ್ಕೆ ಅಂತ. ಒಂದೇ ಒಂದು ಮಾತು ತುಟಿಕ್ ಪಿಟಿಕ್ ಅಂತ ಹೇಳಲಿಲ್ಲ. ಇವತ್ತು ಪಾರ್ಲಿಮೆಂಟ್ ಒಳಗಡೆ ಯಾವ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೀತಾರೋ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಬೇಡ್ಕರ್ 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 ಅಂತ ಹೆಸರು ಹೇಳ್ತಕ್ಕಂಥದ್ದು ಫ್ಯಾಷನ್ ಆಗಿಬಿಟ್ಟಿದೆ, ವ್ಯಸನ ಆಗಿದೆ. ಅದ್ರ ಬದಲು ದೇವ್ರನ್ನ ಇಷ್ಟು ಸಾರಿ ಸ್ಮರಣೆ ಮಾಡಿಬಿಟ್ಟಿದ್ರೆ ನಿಮಗೆ 7 ಜನ್ಮದ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳ್ತಾರೆ. ಈ ಬಿ ಜೆ ಪಿನಲ್ಲಿರ್ತಕ್ಕಂಥ SC ST ಸಮುದಾಯದ ದ್ರೋಹಿಗಳಿಗೆ ನಾನು ಕೇಳೋಕ್ಕೆ ಬಯಸ್ತೇನೆ, ಅಂಬೇಡ್ಕರ್ ಹೆಸರು ಹೇಳಿದ್ರೆ, ಹಾಗಿದ್ರೆ ಅಮಿತ್ ಶಾ ಪ್ರಕಾರ ಅಂಬೇಡ್ಕರ್ ಹೆಸರು ಹೇಳೋದು ಬದಲು ದೇವ್ರ ಹೆಸರು ಹೇಳಬೇಕು ಅಂತ ಅವರ ಮಾತಿನ ಅರ್ಥ ಇದೆಯಲ್ಲ. ಈ ದೇವ್ರನ್ನ 2000 ವರ್ಷಗಳಿಂದ ಇದೇ ಮನುವಾದಿಗಳು ಈ ದೇಶದ SC ST OBCಗಳ ಮುಂದೆ ಇಟ್ಟು ದೇವರು ಮತ್ತು ಧರ್ಮದ ಭಯ ತೋರಿಸಿ 2000 ವರ್ಷಗಳ ಕಾಲ ಈ ದೇಶದ ಗುಲಾಮರನ್ನಾಗಿ ಮಾಡಿಕೊಂಡಿದ್ರು.